ಕೊಲ್ಲಿ ಕದನ ಕರ್ನಾಟಕದಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ಆಟೋ ಗ್ಯಾಸ್ ಅಂತೂ ಸಿಗ್ತಾನೆ ಇಲ್ಲ. ಬಂಕ್ ಸಿಬ್ಬಂದಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆಟೋ ಚಾಲಕರ ತುತ್ತಿನ ಚೀಲಕ್ಕೂ ಯುದ್ಧ ಹೊಡೆತವನ್ನ ಕೊಟ್ಟಿದೆ. 2 3 4 5 6 7 8 19 ನೋಡಿ ಇಷ್ಟೆಲ್ಲ LPG ಕೊರತೆಗಾಗಿ ಲೈನಲ್ಲಿ ನಿಂತಿರೋದು. ತುತ್ತಿನ ಚೀಲಕ್ಕೂ ಹೊಡೆತ ಕೊಟ್ಟ ಯುದ್ಧ. ರಾಜ್ಯಾದ್ಯಂತ ಆಟೋ LPG ಕೊರತೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಸೃಷ್ಟಿಯಾಗಿರುವ ಬಿಕ್ಕಟ್ಟು ಸಾಮಾನ್ಯ ಜನರ ಬದುಕಿನ ಮೇಲೂ ಗಂಭೀರವಾದ ಹೊಡೆತ ನೀಡುತ್ತಿದೆ. LPG ಗ್ಯಾಸ್ ಕೊರತೆ, ದರ ಏರಿಕೆಯಿಂದ ಆಟೋ ಚಾಲಕರ ತುತ್ತಿನ ಚೀಲಕ್ಕೂ ಹೊಡೆತ ಬಿದ್ದಿದೆ. ಐಬಿಯಲ್ಲಿ ಮಾಂಸ ತಿನ್ನೋರಿಗೆ ಕಷ್ಟ ತಿಳಿಯಲ್ಲ. ಮೈಸೂರಲ್ಲಿ ಆಟೋ ಚಾಲಕರ ಆಕ್ರೋಶ ಭುಗಿಲೆದ್ದಿದೆ. ಐಬಿಯಲ್ಲಿ ಕೂತು ನಾಟಿ ಕೋಳಿ ತಿನ್ನೋರಿಗೆ ನಮ್ ಕಷ್ಟ ಗೊತ್ತಾಗಲ್ಲ, ಸಚಿವರ ಮಕ್ಕಳು ಬಂದು ಆಟೋ ಓಡಿಸಲಿ, ಕಷ್ಟ ಗೊತ್ತಾಗುತ್ತೆ ಅಂತ ಆಟೋ ಚಾಲಕರು ಕಿಡಿಕಾರಿದ್ದಾರೆ. ಈ ಮಕ್ಳುಗಳು ಇವರು ಐಬಿಲ್ ಕುಂತ್ಕೊಂಡಿದ್ದೇನೆ, ಅಚ್ಚಕಟ ತಿನ್ಕ ಉಣ್ಕೊಂಡು ರಾಯಲ್ ಊಟ ಮಾಡ್ಕೊಂಡು ಆರಾಮಾಗಿ ಕುಂತ್ಕೊಂಡು ಇದ್ ಬಿಡ್ರೆ ಮುಗೋಗ್ತಾ. ಬನ್ನಿ ತಾಕತ್ತೀರಿ ನಮ್ ತರ ನಿಮ್ ಮಕ್ಳುಗಳು ಕಳ್ಸಿ ಆಟೋಗೆ ತಾಕತ್ತೀರಿ. ಆಟೋದವ್ರ ಕಷ್ಟ ಏನು ಅಂತ ಗೊತ್ತಾಯ್ತು. ನಿಮ್ ಕುಂತ್ಕೊಬಿಟ್ಟು ಹೆಂಗಸ್ರು ಸಾಲ ಹಾಕತ್ತ ನೋಡಿ, ಹಿಂಗೆ ಹಾಕೊಂಡು ಓಡಾಡ್ಬಿಡ್ತಾರೆ. ಜೋಡೆತ್ಕೊಳ್ತೆ ಜೋಡೆತ್ತು. ಬೆಂಗಳೂರಲ್ಲಿ ಆಟೋ ಗ್ಯಾಸ್ಗೆ ಹಾಹಾಕಾರ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ LPG ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹರಸಾಹಸ ಪಟ್ಟರು. ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂ ನಿಂತಿದ್ರು. ನಿನ್ನೆಯಿಂದ 10 ಬಂಕ್ ಸುತ್ತಿದ್ರು, ಗ್ಯಾಸ್ ಸಿಗ್ಲಿಲ್ಲ. ಅಲೆದು ಸುಸ್ತಾಗಿದೆ ಅಂತ ಆಟೋ ಚಾಲಕರು ಕಿಡಿಕಾರಿದ್ರು. 2 ಗಂಟೆಗೆ ಬಂದು ಹಿಡ್ಕೊಂಡಿರೋದು. ಇಲ್ಲಿ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಲೋಡ್ ಬರುತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೈಟ್ ಬಂದಿದ್ರು ಗ್ಯಾಸ್ ಇಲ್ಲ. ಇವಾಗ ನೈಟ್ 2 ಗಂಟೆ ರಾತ್ರಿ ಬಂದು ಸ್ಟೇ ಮಾಡ್ತಾ ಇರೋದು. ಈ JP ನಗರ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ. ಕಡಿಮೆನಹಳ್ಳಿ, ವಿಟ್ರಳ್ಳಿ, ಆರಾಮ ಟೋಟಲ್ ಗ್ಯಾಸೇ ಬರ್ತಾ ಇಲ್ಲ. ಟೋಟಲ್ ಕಂಪ್ಲೀಟ್ ಟೋಟಲ್ ಯಾವ ತರ ಟೋಟಲ್ ಗ್ಯಾಸ್ ಬರ್ತಾನೆ. ಟೋಟಲ್ ಎನರ್ಜಿ ತಂದಿದ್ದು ಟೋಟಲ್ ಗ್ಯಾಸ್ ಇದೆ. ಟೋಟಲ್ ಗ್ಯಾಸ್ ಅವ್ರಿಗೆ ಬರ್ತಾ ಇಲ್ಲ. ಇಡೀ ಬೆಂಗಳೂರಿಗೆ ಬರ್ತಾ ಇರೋದು ಇದೊಂದು ಸೂಪರ್ ಗ್ಯಾಸ್, ಇವ್ರದೊಂದು. ಇದು ಬಿಟ್ರೆ ಪ್ರೋಪೆಲ್ ಅಂತ ಬರ್ತಾ ಇದೆ. ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಯಲ್ವಾ ಆಟೋಗಳು? ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕ್ಷಣಕ್ಕೂ ಬಿಗಡಾಯಿಸುತ್ತಿದೆ. ಗ್ಯಾಸ್ ಬರ, ದುಬಾರಿ ದರದಿಂದ ಆಟೋ ಚಾಲಕರು ಬೇಸತ್ತಿದ್ದಾರೆ. ನಗರದ ಬಹುತೇಕ ಆಟೋ LPG ಬಂಕ್ಗಳು ಬಂದ್ ಆಗಿವೆ. ಒಂದು ಆಟೋಗೆ 300 ರಿಂದ 400 ರೂಪಾಯಿ ಮಾತ್ರ ಗ್ಯಾಸ್ ನ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಕಳೆದ 4-5 ಗಂಟೆಗಳಿಂದನೂ ಕೂಡ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ. ಒಂದು ಬಂಕ್ ನಲ್ಲಿ ಕನಿಷ್ಠ 5 ರಿಂದ 6 ಗಂಟೆ ಅವರು ವೇಟ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರು ಹೆಂಗ್ ಬದುಕಬೇಕು? ಇವಾಗ ನೋಡಿ, 10 ಗಂಟೆ 11 ಗಂಟೆ ಒಳಗಡೆ ಆಫೀಸ್ ಟೈಮ್ ಇರುತ್ತೆ. 6 ಗಂಟೆ ನಾವು 3 ಗಂಟೆ 2 ಗಂಟೆನಲ್ಲಿ ಸಂಪಾದನೆ ಮಾಡ್ಕೊಳ್ತೀರಮ್ಮ. ಅದ್ನಲ್ಲಿ ನಾವು ಬಂದು ಇಲ್ಲಿ ವೈಟ್ ಮಾಡ್ಬೇಕಂದ್ರೆ, ಇಲ್ಲಿ ಕಾಯಬೇಕು ಅಂದ್ರೆ ನಮ್ ಬಿಸ್ನೆಸ್ ಹೊರಟೋಗ್ಬಿಡುತ್ತಲ್ಲ. ಆಟೋ ಡ್ರೈವರ್ಗಳಿಗೆ ಸಿಕ್ಕದು ಏನು? ಮಧ್ಯಾಹ್ನ ಮೇಲೆ ಎಲ್ಲ ಆಫೀಸ್ಗೆ ಅವ್ರು ಜೈನ್ ಆಗ್ಬಿಡ್ತಾರೆ. ನಾವು ಎಲ್ಲ ಇಲ್ಲಿ ರೋಡ್ ಮೇಲೆ ತಿರುಗಾಡ್ಕೊಂಡು ಇರ್ಬೇಕಮ್ಮ. ಗ್ಯಾಸ್ ಸಿಗದೆ ಸ್ತಬ್ಧವಾದ ಸಾವಿರಾರು ಆಟೋಗಳು. ಸದ್ಯ ಇಂಡಿಯನ್ ಆಯಿಲ್ ಸೇರಿದಂತೆ ಕೆಲ ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಸಿಗ್ತಿದೆ. ಅದರಲ್ಲೂ ಗ್ಯಾಸ್ ಬಂಕ್ಗಳಲ್ಲಿ ಓವರ್ಲೋಡ್ ಸಮಸ್ಯೆ ಕಾಣ್ತಿದೆ. ಇಡೀ ದಿನಕ್ಕೆ ಸಾಕಾಗುತ್ತಿದ್ದ ಗ್ಯಾಸ್ 4 ಗಂಟೆಯಲ್ಲಿ ಖಾಲಿಯಾಗ್ತಿದ್ಯಂತೆ. ಈಗ ಗ್ಯಾಸ್ ಇಲ್ಲ ಅಂದ್ರೆ ಏನು ಮಾಡಕ್ಕಲ್ಲ. ನಾನು ಗಾಡಿ ಇಟ್ಕೊಂಡು ಏನ್ ಮಾಡ್ಲಿ? EM ಕಟ್ಟೋದ, ಮನೆ ನೋಡ್ಕೊಳ್ಳೋದ, ಮನೇಲಿ ಹೆಂಡತಿ ಮಕ್ಕಳು ಸಾಕೋದು ಹಿಂಗೆ, ಹಾಲು ನೀರು ತಗೊಂಡೋಗೋದು ಹಿಂಗೆ. ಈ ಕರೆಂಟ್ ಜಾಸ್ತಿ ಮಾಡ್ರು, ಟೋಲ್ ಜಾಸ್ತಿ ಮಾಡ್ರು, ಎಲ್ಲ ಸೋಯ್ತಾರೆ. ಬೆಳಿಗ್ಗೆ ನಾನು ಟೊಮೊಟೊ ತಗೊಳಕ್ ಹೋದೆ, ಅವನೇನ್ ಹೇಳ್ತಾನೆ, ನಾನು 5,000 ರೂಪಾಯಿ ಬಾಡಿಗೆ ತತ್ತಾ ಇದೆ, ಇವಾಗ 7,500 ಆಗಿದೆ, ನಾನು ಟೊಮೊಟೊ ಮೇಲೆ ಹಾಕಿದ್ದೀನಪ್ಪ, ನಂದೇನು ಇಲ್ಲ ಅಂತಾನೆ. ನಾವು ಅವನ ಹತ್ರ ಹೊಡೆದಾಡಕ್ಕಾಗಲ್ಲ. ಏನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಜಾಸ್ತಿ ಆಗಿದೆ ಅಂತಾರೆ. ಓಕೆ,
ಈಗ ನಮ್ಮ ಸಮಸ್ಯೆ ಹೇಳಿ, ದಿನ ಬಿದ್ದು ದುಡಿಯೋರು ಆ 2 ವೀಲರ್ಗೂ ಕೊಟ್ಟವ್ರೆ, ಆಮೇಲೆ ಕಾರ್ನವ್ರಿಗೂ ಕೊಟ್ಟವ್ರೆ. ಇವ್ರೆಲ್ಲಿ ಓಡಿಸ್ತಾರೆ? 30 ರೂಪಾಯಿಗೆ ಒಂದು ಸಂಧಿ ಬಂದಿಲ್ ಹೋಯ್ತಾನೆ, ನಾವೆಲ್ಲಿ ಹೋಗೋಣ ನುಗ್ಕೊಂಡು. ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ಗೆ ಹಾಹಾಕಾರ. ಕುಂದಾನಗರಿ ಬೆಳಗಾವಿಯ 6 ಬಂಕ್ ಪೈಕಿ 5 ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಆದ್ದರಿಂದ ಜಿಲ್ಲೆಯ 12,000 ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ನಾನಿರುವಂತಹ ಸ್ಥಳ ಬೆಳಗಾವಿಯ ಆಟೋ ವೃತ್ತದಲ್ಲಿರುವಂತಹ ಗೋ ಗ್ಯಾಸ್ ಪಂಪ್ ನಲ್ಲಿರುವಂತದ್ದು ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ನೋ ಸ್ಟಾಕ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಬೆಳಗಾವಿ ಜಿಲ್ಲಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು, ಜೊತೆಗೆ ಕಮಿಷನರ್ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂತಹ LPG ಗ್ಯಾಸ್ನ ಸಮಸ್ಯೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ, ಅಭಾವ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಬೆಳಗಾವಿಯಲ್ಲಿ ಇರುವಂತಹ ಬಹುತೇಕ ಏನು LPG ಗ್ಯಾಸ್ನ ಸಮಸ್ಯೆ ಏನು ಪಂಪ್ಗಳಿದ್ದಾವೆ ಅದು ಆಟೋಗಳಿಗೆ ಸಿಗದೆ ಈಗ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಕಲಬುರಗಿ ಆಟೋ ಚಾಲಕರಿಗೆ ಬಿಗ್ ಶಾಕ್. ಕಲಬುರಗಿಯಲ್ಲಿ ಆಟೋ ಗ್ಯಾಸ್ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಕೆಜಿ ಗ್ಯಾಸ್ಗೆ 130 ರೂಪಾಯಿ ದರ ನಿಗದಿಗೆ ನಿರ್ಧಾರ ಮಾಡಿರೋ ಮೆಸೇಜ್ ವೈರಲ್ ಆಗಿದೆ. ಆಟೋ ಚಾಲಕರ ಜೀವನ ಕಠಿಣ ಹಂತ ತಲುಪಿದ್ದು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೇಳಿಬರುತ್ತಿದೆ. ಇಲ್ಲವಾದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀಳೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ಕದನ ಕರ್ನಾಟಕದಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ಆಟೋ ಗ್ಯಾಸ್ ಅಂತೂ ಸಿಗ್ತಾನೆ ಇಲ್ಲ. ಬಂಕ್ ಸಿಬ್ಬಂದಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆಟೋ ಚಾಲಕರ ತುತ್ತಿನ ಚೀಲಕ್ಕೂ ಯುದ್ಧ ಹೊಡೆತವನ್ನ ಕೊಟ್ಟಿದೆ. 2 3 4 5 6 7 8 19 ಕಡೆ ಇಷ್ಟೆಲ್ಲ LPG ಕೊರತೆಗಾಗಿ ಲೈನಲ್ಲಿ ನಿಂತಿರೋದು. ತುತ್ತಿನ ಚೀಲಕ್ಕೂ ಹೊಡೆತ ಕೊಟ್ಟ ಯುದ್ಧ. ರಾಜ್ಯಾದ್ಯಂತ ಆಟೋ LPG ಕೊರತೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಸೃಷ್ಟಿಯಾಗಿರುವ ಬಿಕ್ಕಟ್ಟು ಸಾಮಾನ್ಯ ಜನರ ಬದುಕಿನ ಮೇಲೂ ಗಂಭೀರವಾದ ಹೊಡೆತ ನೀಡುತ್ತಿದೆ. LPG ಗ್ಯಾಸ್ ಕೊರತೆ, ದರ ಏರಿಕೆಯಿಂದ ಆಟೋ ಚಾಲಕರ ತುತ್ತಿನ ಚೀಲಕ್ಕೂ ಹೊಡೆತ ಬಿದ್ದಿದೆ. ಐಬಿಯಲ್ಲಿ ಮಾಂಸ ತಿನ್ನೋರಿಗೆ ಕಷ್ಟ ತಿಳಿಯಲ್ಲ. ಮೈಸೂರಲ್ಲಿ ಆಟೋ ಚಾಲಕರ ಆಕ್ರೋಶ ಭುಗಿಲೆದ್ದಿದೆ. ಐಬಿಯಲ್ಲಿ ಕೂತು ನಾಟಿ ಕೋಳಿ ತಿನ್ನೋರಿಗೆ ನಮ್ ಕಷ್ಟ ಗೊತ್ತಾಗಲ್ಲ, ಸಚಿವರ ಮಕ್ಕಳು ಬಂದು ಆಟೋ ಓಡಿಸಲಿ, ಕಷ್ಟ ಗೊತ್ತಾಗುತ್ತೆ ಅಂತ ಆಟೋ ಚಾಲಕರು ಕಿಡಿಕಾರಿದ್ದಾರೆ. ಈ ಮಕ್ಳುಗಳು ಇವರು ಐಬಿಲ್ ಕುಂತ್ಕೊಂಡಿದ್ದೇನೆ, ಅಚ್ಚಕಟ ತಿನ್ಕ ಉಣ್ಕೊಂಡು ರಾಯಲ್ ಊಟ ಮಾಡ್ಕೊಂಡು ಆರಾಮಾಗಿ ಕುಂತ್ಕೊಂಡು ಇದ್ಬಿಟ್ರೆ ಮುಗೋಯ್ತಾ? ಬನ್ನಿ, ತಾಕತ್ತೀರಿ ನಮ್ ತರ ನಿಮ್ ಮಕ್ಳುಗಳು ಕಳ್ಸಿ ಆಟೋಗೆ. ತಾಕತ್ತೀರಿ, ಆಟೋದವ್ರ ಕಷ್ಟ ಏನು ಅಂತ ಗೊತ್ತಾಯ್ತು. ನಿಮ್ ಕುಂತ್ಕೊಬಿಟ್ಟು ಹೆಂಗಸ್ರು ಸಾಲ ಹಾಕತ್ತ ನೋಡಿ, ಹಿಂಗೆ ಹಾಕೊಂಡು ಓಡಾಡ್ಬಿಡ್ತಾರೆ. ಜೋಡೆತ್ಕೊಂತೆ ಜೋಡೆತ್ತು. ಬೆಂಗಳೂರಲ್ಲಿ ಆಟೋ ಗ್ಯಾಸ್ಗೆ ಹಾಹಾಕಾರ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ LPG ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹರಸಾಹಸ ಪಟ್ಟರು. ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂ ನಿಂತಿದ್ರು. ನಿನ್ನೆಯಿಂದ 10 ಬಂಕ್ ಸುತ್ತಿದ್ರು, ಗ್ಯಾಸ್ ಸಿಗ್ಲಿಲ್ಲ. ಅಲೆದು ಸುಸ್ತಾಗಿದೆ ಅಂತ ಆಟೋ ಚಾಲಕರು ಕಿಡಿಕಾರಿದ್ರು. 2 ಗಂಟೆಗೆ ಬಂದು ಉಳ್ಕೊಂಡಿರೋದು. ಇಲ್ಲಿ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಲೋಡ್ ಬರುತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೈಟ್ ಬಂದಿದ್ರು ಗ್ಯಾಸ್ ಇಲ್ಲ. ಇವಾಗ ನೈಟ್ 2 ಗಂಟೆ ರಾತ್ರಿ ಬಂದು ಸ್ಟೇ ಮಾಡ್ತಾ ಇರೋದು. ಈ JP ನಗರ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ. ಕಡಿಮೆನಹಳ್ಳಿ, ವಿಟ್ರಳ್ಳಿ, ಆರಾಮನಗರ ಟೋಟಲ್ ಗ್ಯಾಸೇ ಬರ್ತಾ ಇಲ್ಲ. ಟೋಟಲ್ ಕಂಪ್ಲೀಟ್ ಟೋಟಲ್ ಯಾವ ಸರ್ ಇದು ಟೋಟಲ್ಗೆ ಬರ್ತಾನೆ. ಟೋಟಲ್ ಎನರ್ಜಿ ತಂದ್ಬಿಟ್ಟು ಟೋಟಲ್ ಗ್ಯಾಸ್ ಇದೆ. ಟೋಟಲ್ ಗ್ಯಾಸ್ ಅವ್ರಿಗೆ ಬರ್ತಾ ಇಲ್ಲ. ಇಡೀ ಬೆಂಗಳೂರಿಗೆ ಬರ್ತಾ ಇರೋದು ಇದೊಂದು ಸೂಪರ್ ಗ್ಯಾಸ್, ಇವ್ರದೊಂದು. ಇದು ಬಿಟ್ರೆ ಪ್ರೋಪೆಲ್ ಅಂತ ಬರ್ತಾ ಇದೆ. ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಯಲ್ವಾ ಆಟೋಗಳು?
ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕ್ಷಣಕ್ಕೂ ಬಿಗಡಾಯಿಸುತ್ತಿದೆ. ಗ್ಯಾಸ್ ಬರ, ದುಬಾರಿ ದರದಿಂದ ಆಟೋ ಚಾಲಕರು ಬೇಸತ್ತಿದ್ದಾರೆ. ನಗರದ ಬಹುತೇಕ ಆಟೋ ಎಲ್ಪಿಜಿ ಬಂಕ್ಗಳು ಬಂದ್ ಆಗಿವೆ. ಒಂದು ಆಟೋಗೆ 300 ರಿಂದ 400 ರೂಪಾಯಿ ಮಾತ್ರ ಗ್ಯಾಸ್ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಕಳೆದ 4-5 ಗಂಟೆಗಳಿಂದನೂ ಕೂಡ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಲ್ಲುವಂತಹ ಪರಿಸ್ಥಿತಿಯಾಗಿದೆ. ಒಂದು ಬಂಕ್ನಲ್ಲಿ ಕನಿಷ್ಠ 5 ರಿಂದ 6 ಗಂಟೆ ಅವರು ವೇಟ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರು ಹೆಂಗ್ ಬದುಕಬೇಕು? ಇವಾಗ ನೋಡಿ 10 ಗಂಟೆ 11 ಗಂಟೆ ಒಳಗಡೆ ಆಫೀಸ್ ಟೈಮ್ ಇರುತ್ತೆ. ಆ ಗಂಟೆ ನಾವು 3 ಗಂಟೆ 2 ಗಂಟೆನಲ್ಲಿ ಸಂಪಾದನೆ ಮಾಡ್ಕೊಳ್ತೀರಮ್ಮ. ಅದ್ನಲ್ಲಿನೂ ನಾವು ಬಂದು ಇಲ್ಲಿ ವೈಟ್ ಮಾಡ್ಬೇಕಂದ್ರೆ, ಇಲ್ಲಿ ಕಾಯ್ಬೇಕು ಅಂದ್ರೆ ನಮ್ ಬಿಸ್ನೆಸ್ ಹೊರಟೋಗ್ಬಿಡುತ್ತಲ್ಲ. ಆಟೋ ಡ್ರೈವರ್ಗಳಿಗೆ ಸಿಕ್ಕದು ಏನು? ಮಧ್ಯಾಹ್ನ ಮೇಲೆ ಎಲ್ಲ ಆಫೀಸ್ಗೆ ಅವ್ರು ಜೈನ್ ಆಗ್ಬಿಡ್ತಾರೆ. ನಾವು ಎಲ್ಲ ಇಲ್ಲಿ ರೋಡ್ ಮೇಲೆ ತಿರ್ಗಾಡ್ಕೊಂಡು ಇರ್ಬೇಕಮ್ಮ. ಗ್ಯಾಸ್ ಸಿಗದೆ ಸ್ತಬ್ಧವಾದ ಸಾವಿರಾರು ಆಟೋಗಳು. ಸದ್ಯ ಇಂಡಿಯನ್ ಆಯಿಲ್ ಸೇರಿದಂತೆ ಕೆಲ ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಸಿಗ್ತಿದೆ. ಅದರಲ್ಲೂ ಗ್ಯಾಸ್ ಬಂಕ್ಗಳಲ್ಲಿ ಓವರ್ಲೋಡ್ ಸಮಸ್ಯೆ ಕಾಣ್ತಿದೆ. ಇಡೀ ದಿನಕ್ಕೆ ಸಾಕಾಗುತ್ತಿದ್ದ ಗ್ಯಾಸ್ 4 ಗಂಟೆಯಲ್ಲಿ ಖಾಲಿಯಾಗ್ತಿದ್ಯಂತೆ. ಈಗ ಗ್ಯಾಸ್ ಇಲ್ಲ ಅಂದ್ರೆ ಏನು ಮಾಡಕ್ಕಲ್ಲ. ನಾನು ಗಾಡಿ ಇಟ್ಕೊಂಡು ಏನ್ ಮಾಡ್ಲಿ? EM ಕಟ್ಟೋದ, ಮನೆ ನೋಡ್ಕೊಳ್ಳೋದ, ಮನೇಲಿ ಹೆಂಡತಿ ಮಕ್ಕಳು ಸಾಕೋದು ಹಿಂಗೆ, ಹಾಲು ನೀರು ತಗೊಂಡೋಗೋದು ಹಿಂಗೆ. ಈ ಕರೆಂಟ್ ಜಾಸ್ತಿ ಮಾಡ್ರು, ಟೋಲ್ ಜಾಸ್ತಿ ಮಾಡ್ರು, ಎಲ್ಲ ಸೋಯ್ತಾರೆ. ಬೆಳಿಗ್ಗೆ ನಾನು ಟೊಮೊಟೊ ತಗೊಳಕ್ ಹೋದೆ, ಅವ್ನೇನ್ ಹೇಳ್ತಾನೆ, ನಾನು 5,000 ರೂಪಾಯಿ ಬಾಡಿಗೆ ತತ್ತಾ ಇದೆ, ಇವಾಗ 7,500 ಆಗಿದೆ, ನಾನು ಟೊಮೊಟೊ ಮೇಲೆ ಹಾಕಿದ್ದೀನಪ್ಪ, ನಂದೇನು ಇಲ್ಲ ಅಂತಾನೆ. ನಾವು ಅವನ ಹತ್ರ ಹೊಡೆದಾಡಕ್ಕಾಗಲ್ಲ. ಏನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಜಾಸ್ತಿ ಆಗಿದೆ ಅಂತಾರೆ. ಓಕೆ, ಈಗ ನಮ್ಮ ಸಮಸ್ಯೆ ಹೇಳಿ, ದಿನ ಬಿದ್ದು ದುಡಿಯೋರು ಆ 2 ವೀಲರ್ಗೂ ಕೊಟ್ಟವ್ರೆ, ಆಮೇಲೆ ಕಾರ್ನವ್ರಿಗೂ ಕೊಟ್ಟವ್ರೆ. ಇವ್ರೆಲ್ಲಿ ಓಡಿಸ್ತಾರೆ? 30 ರೂಪಾಯಿಗೆ ಒಂದು ಸಂಧಿ ಬಂದಿಲ್ಲಿ ಹೋಯ್ತಾನೆ, ನಾವೆಲ್ಲ ಹೋಗ ನಾನು ಉಕ್ಕೊಂಡು. ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ಗೆ ಹಾಹಾಕಾರ. ಕುಂದಾನಗರಿ ಬೆಳಗಾವಿಯ 6 ಬಂಕ್ ಪೈಕಿ 5 ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಆದ್ದರಿಂದ ಜಿಲ್ಲೆಯ 12,000 ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ನಾನಿರುವಂತಹ ಸ್ಥಳ ಬೆಳಗಾವಿಯ ಆಟೋ ವೃತ್ತದಲ್ಲಿರುವಂತಹ ಗೋ ಗ್ಯಾಸ್ ಪಂಪ್ ನಲ್ಲಿರುವಂತದ್ದು ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ನೋ ಸ್ಟಾಕ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಬೆಳಗಾವಿ ಜಿಲ್ಲಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು, ಜೊತೆಗೆ ಕಮಿಷನರ್ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂತಹ LPG ಗ್ಯಾಸ್ ನ ಸಮಸ್ಯೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ, ಅಭಾವ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಬೆಳಗಾವಿಯಲ್ಲಿ ಇರುವಂತಹ ಬಹುತೇಕ ಏನು LPG ಗ್ಯಾಸ್ ನ ಸಮಸ್ಯೆ ಏನು ಪಂಪ್ಗಳಿದ್ದಾವೆ ಅದು ಆಟೋಗಳಿಗೆ ಸಿಗದೆ ಈಗ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಕಲಬುರಗಿ ಆಟೋ ಚಾಲಕರಿಗೆ ಬಿಗ್ ಶಾಕ್. ಕಲಬುರಗಿಯಲ್ಲಿ ಆಟೋ ಗ್ಯಾಸ್ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಕೆಜಿ ಗ್ಯಾಸ್ಗೆ 130 ರೂಪಾಯಿ ದರ ನಿಗದಿಗೆ ನಿರ್ಧಾರ ಮಾಡಿರೋ ಮೆಸೇಜ್ ವೈರಲ್ ಆಗಿದೆ. ಆಟೋ ಚಾಲಕರ ಜೀವನ ಕಠಿಣ ಹಂತ ತಲುಪಿದ್ದು, ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೇಳಿಬರುತ್ತಿದೆ. ಇಲ್ಲವಾದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀಳೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.